ಏಂಜಲ್ಸ್ ಆಂಗ್ಲ ಪ್ರಾಥಮಿಕ ಶಾಲೆ 25ನೇ ವರ್ಷದ ಬೆಳ್ಳಿ ಮಹೋತ್ಸವ 2025-26 ಅದ್ದೂರಿಯಾಗಿ ಆಚರಿಸಿದರು. ಈ ಕಾರ್ಯಕ್ರಮದಲ್ಲಿ ಸೆಕ್ರೆಟರಿ ಅಯ್ಯೂಬ್ ಖಾನ್, ಅಹ್ಮದ್ ಶುಯೇಬ್ ಖಾನ್, ಡೀನ್, ಟ್ರೆಷರರ್ ಮತ್ತು ಸಿಇಒ ಮುಜೀಬುನ್ನಿಸಾ, ಪ್ರೆಸಿಡೆಂಟ್ ಹಾಗೂ ಶಾಲೆಯ ಶಿಕ್ಷಕರು, ಸಿಬ್ಬಂದಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि. Sorry ass DJ. You can get some.
ನಮ್ಮ ಅಪೋಲೋ ಹಾಸ್ಪಿಟಲ್ನ ಡಾಕ್ಟರ್ ಪ್ರಶಾಂತ್. ಈ ಸುಂದರ ಸಂಜೆಯ ಈ ಒಂದು ಕಾರ್ಯಕ್ರಮ ಲಿಟಲ್ ಏಂಜಲ್ ಶಾಲೆಯ 25 ವರ್ಷಗಳ ಒಂದು ಪ್ರತಿಫಲ. ಇವತ್ತು ಈ ಒಂದು ಬೃಹತ್ ವೇದಿಕೆಯಲ್ಲಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಖಾಸಗಿ ಶಾಲೆಯ ಕಾರ್ಯದರ್ಶಿಗಳು ಶಶಿಕುಮಾರ್ ಅವರೇ, ಹಾಗೂ ನನ್ನ ಆತ್ಮೀಯ ಸ್ನೇಹಿತರಾದಂಥ ಲೋಕೇಶ್ ಅವರೇ, ಇನ್ನೊಬ್ಬ ಆತ್ಮೀಯ ಸ್ನೇಹಿತರಾದಂಥ ಗುರುದತ್ ಅವರೇ, ಮತ್ತು ಹಾಗೂ ಮುಖ್ಯ ಮಂಜುನಾಥ್ ಸಿರಾಗ್ ಅವರೇ, ಹಾಗೂ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ನಮ್ಮ ಲಿಟಲ್ ಏಂಜಲ್ ಶಾಲೆಯ Ayub Khan sir, Mujibunisa madam for this is really a service to the society. So today is a day for them, today is a day for the parents, today is a day for the students. So I don't want to take too much of your time. I would like to wish all of you a very good health. Good night. Jai Hind, Jai Karnataka. ಥ್ಯಾಂಕ್ ಯು ಸರ್. ಲೋಕೇಶ್ ಸರ್ ಒಂದೆರಡು ಮಾತಾಡಬೇಕು ಅಂತ ರಿಕ್ವೆಸ್ಟ್. ಎಲ್ರಿಗೂ ನಮಸ್ಕಾರ. ಲಿಟಲ್ ಏಂಜಲ್ ಶಾಲೆಯ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈಗಾಗಲೇ ಸರ್ಟಿಫಿಕೇಟ್ ಒಂದಿಗೆ ನಾವು ಟಾಪರ್ಗೆ ಕಂಗ್ರ್ಯಾಚುಲೇಷನ್ ತಿಳಿಸ್ತಾ ಇದ್ದೀವಿ. ನಹೀನಾ 625ಗೆ 595 ಅಂದರೆ 96%. ತಿಳಿಸೋಣ. 90% ಅಂದ್ರೆ ಸುಮ್ಮನೆ ಅಲ್ಲ, ಅದು SSLCಯಲ್ಲಿ ಆಲ್ ಆಫ್ ದ ಟಾಪರ್ಸ್.
ಕಟ್ಟಿದ ನಂಬಿ ಬಂದ ಜನಕ್ಕೆ ಪ್ರಾಣವತ್ತೆ ಇಟ್ಟನು ನಾನು ನನ್ನದೆನ್ನುವ ಆಸೆ ಕಟ್ಟಿಟ್ಟನು ಅವನೇ ನಮ್ಮ ಮಣ್ಣಿನ ಮಗ ಅಳಿಯದು ಹೆಸರು ನೂರು ಯುಗ ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ ಒಂದೊಂದೂರಲ್ಲಿ ಒಬ್ಬರ ಜನತನು ಪೂರ ಮನೆಯ ಬೆಳಕಾಗಿದ್ದನು ನಟನೆ, ನಿರ್ಮಾಣ, ನಿರೂಪಣೆ, ನೃತ್ಯ, ಗಾಯನದ ಭಂಡಾರವಾಗಿದ್ದರೂ ಕನ್ನಡಿಗರಿಗೆ ಆತ ಮುಗ್ಧ ಮನಸ್ಸಿನ ನಗುಮುಖದ ವಿನಯ ತುಂಬಿದ ಪ್ರೀತಿಯ ಅಪ್ಪು. ಆಕಾಶದಿಂದ ಪೃಥ್ವಿಯವರೆಗೆ ಅರಸುವಾಗಿಯೇ ಬಾಳಿದ ಯುವರತ್ನ ಪರಮಾತ್ಮನ ಚಕ್ರವ್ಯೂಹಕ್ಕೆ ಸಿಲುಕಿ ಅಮರನಾದರೂ ವೀರ ಕನ್ನಡಿಗರ ಹೃದಯ ಸಿಂಹಾಸನ ಈ ರಾಜಕುಮಾರನಿಗೆ ಯಾವಾಗಲೂ ಸ್ವಂತ. ಜೊತೆಗಿರದ ಜೀವ ಎಂದಿಗೂ ಜೀವಂತ. ನೀ ನಾಳೆ ನಂಬಿ ಬದುಕೋ ಕಂದ ಯುವರಾಜನಿ. ಎಲೆಮರೆ ಕಾಯಿಯಂತೆ ಸಮಾಜಮುಖಿಯಾಗಿ ಬಾಳಿದ ಯುವರತ್ನ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಭಾವಪೂರ್ಣ ನಮನ. ಎಲ್ಲರಲ್ಲೂ ಈಗ 1 ನಿಮಿಷ ಮೌನಾಚರಣೆಯನ್ನು ಮಾಡುವುದರ ಮೂಲಕ ಅಪ್ಪುವಿನ ಆತ್ಮಕ್ಕೆ ಶಾಂತಿ ಕೋರಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಓಕೆ, ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸದನ್ನು ತಂದು ಬಿಸಿಲಿಗೆ ಬಂದು ಮನಗಳೆಂದು ಆರಾಧಿಸದ ಆಡಿಸಿನಾಡು ಬೀಳಿಸಿನಾಡು ಎಂದು ಸೋರದು ಸೋತು ತಲೆಯಬಾರದು. ಒಮ್ಮೆ ಹೇಳುತ್ತಿದ್ದ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ.
ಹೆಂಗಂದ್ರೆ ಸಂತೋಷ, ತುಂಬಾ ಸಂತೋಷ ಆಗ್ತಾ ಇದೆ. 25 ವರ್ಷ ದಾಟಿದ್ದೊಂದು ಸಂಕಲ್ಪ. ಆಕ್ಚುಲಿ ಏನಿತ್ತು ಅಂದ್ರೆ, ನಾವು ಸ್ಟಾರ್ಟ್ ಮಾಡಿದಾಗ ನಮ್ಗೆ ಸ್ಕೂಲ್ ಮಾಡ್ಬೇಕು ಅಂತ ಇರಲಿಲ್ಲ. ಸೊ ಒಂದು ಬಡ ಮಕ್ಕಳಿಗೆ ಸಹಾಯ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ವು. ದೇವ್ರ ದಯೆ, ಎಲ್ಲರ ಕೃಪೆ, ಇಲ್ಲಿವರೆಗೂ ಬಂದಿದ್ದೀವಿ. ಏನು ತೊಂದರೆ ಇಲ್ಲ. ನಮ್ಮಲ್ಲಿ ಡೊನೇಷನ್ ಇಲ್ಲ, ಅಡ್ಮಿಷನ್ ಇಲ್ಲ. ಒಂಥರ ಸೋಷಿಯಲ್ ಸರ್ವಿಸ್, 50% ಸೋಷಿಯಲ್ ಸರ್ವಿಸ್, 50% ನಾವು ಮಾಡ್ತಾ ಇದ್ದೀವಿ. ಸೊ 25ನೇ ವರ್ಷ ದಾಟಿದ್ದೀವಿ, 26 ಕಾಲು ಇಟ್ಬಿಟ್ಟಿದ್ದೀವಿ. ತುಂಬ ಸಂತೋಷ ಆಗ್ತಾ ಇದೆ, ತುಂಬ ಸಂತೋಷ. ನಮ್ಮ ಜೀವನ ಅನಿಸ್ಬಿಟ್ಟಿದೆ ನಮಗೆ. ಇವಾಗ ವಿದ್ಯಾರ್ಥಿಗಳಿಲ್ಲ ಅಂದರೆ ನಮ್ಮ ಬದುಕಿಲ್ಲ ಅಂತ ನನಗನ್ಸ್ಬಿಟ್ಟಿದೆ. ನಮ್ಮ ಮನೇಲಿ ಏನಿದೆ ಅಂತ ಗೊತ್ತಿಲ್ಲ. ನನಗಂತೂ 1-2 ದಿನ ಸ್ಕೂಲ್ ಇಲ್ಲ ಅಂದರೆ ನನಗೆ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಸೊ ಅವ್ರ ಗಲಾಟೆ, ಅವ್ರು ಬಡ್ಕೊಂಡು ಅವ್ರ ಹತ್ರ ಜಗಳ ಮಾಡ್ಕೊಂಡು ಇದ್ರೇ ರಾತ್ರಿ ನನಗೆ ನಿದ್ದೆ ಬರೋದು, ಇಲ್ಲಾಂದ್ರೆ ನಿದ್ದೆ ಬರಲ್ಲ. ಆ ಥರ ಆಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ. ದಿನ ವಿದ್ಯಾರ್ಥಿಗಳು ಡ್ಯಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ ನೀವು ನೋಡಿದ್ರಾ? ತುಂಬ ಚೆನ್ನಾಗಿ ಎಕ್ಸಲೆಂಟ್ ಆಗಿತ್ತು. ಬಟ್ ಸ್ವಲ್ಪ ಶಾರ್ಟ್ ಪೀರಿಯಡಲ್ಲಿ ಪ್ರಿಪ್ರೇಷನ್ ಮಾಡಿದ್ವು. ಮಾಡಬೇಕು ಅಂತ ಒಂದು 2 ತಿಂಗಳ ಮುಂಚೆ ಮಾಡ್ಕೊಂಡಿದ್ರೆ ಇನ್ನೂ ತುಂಬ ಜೋರಾಗಿ ಬರ್ತಾ ಇತ್ತು. ಬಟ್ ಆದ್ರೂ ಪರವಾಗಿಲ್ಲ, ತುಂಬಾ ಚೆನ್ನಾಗಿತ್ತು. ನೋಡೋಕ್ಕೂ ಸಂತೋಷ ಆಯ್ತು, ತೃಪ್ತಿ ಆಯ್ತು. ಹಸಿವಿಲ್ದಿರ ಆಗೋಯ್ತು ನನಗೆ. ಇವಾಗ ಹಸಿವೆ ಇಲ್ಲ. ಸೊ ವಿದ್ಯಾರ್ಥಿಗಳು ಭವಿಷ್ಯ ಅವರು ಮೂಡಿಸ್ಕೋಬೇಕು, ಕಲ್ಪಿಸ್ಕೋಬೇಕು. ಜೀವನದಲ್ಲಿ ವಿದ್ಯಾಭ್ಯಾಸ ಇಲ್ಲ ಅಂದ್ರೆ, ಎಜುಕೇಶನ್ ಇಲ್ಲ ಅಂದ್ರೆ ಏನೂ ಇಲ್ಲ. ಅಟ್ಲೀಸ್ಟ್ SLC ಮಾಡಿದ್ರೆ ಮೊದಲು ಏನೋ ಸಿಗ್ತಾ ಇತ್ತು, ಇವಾಗ ಅದೂ ಇಲ್ಲ. ಸೊ ಅಟ್ಲೀಸ್ಟ್ ಡಿಗ್ರಿ ಮಾಡಬೇಕು, ಇಲ್ಲ PUC ಆದ್ರೂ ದಾಟಬೇಕು. ಅವ್ರ ಜೀವನ ಅವರು ಕಲ್ಪಿಸ್ಕೋಬೇಕು. ಸರ್ ಪೇರೆಂಟ್ಸು ತುಂಬಾ ಒಳ್ಳೆಯವರು. ಏನಾದ್ರು ತೊಂದರೆ ಆದ್ರೆ ಅವರು ತಲೆ ಕೆಡ್ಸ್ಕೊತಾರೆ. ಇರ್ಲಿ, ಮಕ್ಕಳು ಎಲ್ಲ 5 ಗಂಟೆ ಸರಿ ಸಮ ಇಲ್ಲ, ಒಬ್ರಿಂಗೆ ಒಬ್ರಂಗೆ. ನಾವು ಅನುಸರಿಸ್ಕೊಂಡು ಹೋಗ್ತಾ ಇದೀವಿ. ಪೇರೆಂಟ್ಸು ಅನುಸರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅತಿಥಿಗಳು ತುಂಬಾ ಖುಷಿಯಾಗಿ ಹೋದ್ರು. ಇನ್ನ 2 ಅತಿಥಿಗಳು ಬರಕ್ ಆಗ್ಲಿಲ್ಲ. ಅವರೊಬ್ರು ಮಂಗಳೂರಲ್ಲಿದ್ದಾರೆ, ಇನ್ನೊಬ್ರು ಸೆಷನ್ ಅಲ್ಲಿ ಪ್ರಾಬ್ಲಮ್ ಅಂತೆ, ಅವ್ರು ಬರಕ್ಕಾಗ್ಲಿಲ್ಲ. ಸತೀಶ್ ರೆಡ್ಡಿ ಸಾಹೇಬ್ರು ಬರಕ್ಕಾಗ್ಲಿಲ್ಲ. ರಾಮಲಿಂಗ ರೆಡ್ಡಿ ಸಾಹೇಬ್ರು ಮಂಗಳೂರಲ್ಲಿದ್ದಾರೆ. DK ಸುರೇಶ್ ಸಾಹೇಬ್ರು ಅಲ್ಲಿ ಅವರ ಕನಕಪುರದಲ್ಲಿ ಏನೋ ಕನಕೋತ್ಸವ ನಡೀತಾ ಇದೆ ಅಂತೆ. ಸ್ವಲ್ಪ ನಮಗೆ 3-4 ಡೇಸ್ ಇಂದ ಹೇಳ್ತಾ ಇದ್ರು 99% ಟ್ರೈ ಮಾಡ್ತೀವಿ ಅಂತ. ಬಟ್ ಆ ಬಂದಿದ್ದ ಅತಿಥಿಗಳು ತುಂಬಾ ಖುಷಿಯಾಗಿ ಹೋದ್ರು, ತುಂಬಾ ಸಂತೋಷದಿಂದ ಹಾರೈಸ್ಬಿಟ್ಟು ಹೋಗಿದ್ದಾರೆ. ಈ ಒಂದು ಸಿಲ್ವರ್ ಅದೇ ರೀತಿ ಸ್ಟೇಟ್ಗಳ ಕಲ್ಚರೇ ಮಾಡ್ಬೇಕು ಅಂತ ನನಗೊಂದು ಏಮ್ ಇತ್ತು. ಸ್ಟಾರ್ಟಿಂಗ್ ಇಂದಾನೆ ನಾವು ಸ್ಟಾರ್ಟ್ ಮಾಡಿದಾಗ ನಮ್ಮೂರು, ನಮ್ಮ ನಾಡು, ನಮ್ಮ ನುಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ದೇಶ ಎಲ್ಲ ನಮ್ದೆ, ಎಲ್ಲರೂ ಬೇಕು, ಎಲ್ಲ ಕಡೆಯದು ಎಲ್ಲರದು ಕಲ್ಚರ್ ತಗೊಂಡು ಮಾಡೋಣ ಅಂತ ಒಂದು ಇಂಟೆನ್ಷನ್ ಇತ್ತು. ಡ್ಯಾನ್ಸ್ ಮಾಸ್ಟರ್ಗೆ ಹೇಳಿದೆ ಈ ತರ ಮಾಡ್ಬೇಕು ಮಾಸ್ಟರ್ ಅಂತ. ಸೊ ಅವರು ಅದೇ ಪ್ರಕಾರ ಕೊರಿಯೋಗ್ರಫಿ ಮಾಡ್ಕೊಂಡ್ರು, ಎಲ್ಲ ಸೆಟ್ ಆಯ್ತು. ಆಮೇಲೆ ಸ್ಕಿಟ್ ಎಲ್ಲ ಕಂಪ್ಲೀಟ್ ಆಗಿ ಸ್ಕ್ರಿಪ್ಟ್ ಎಲ್ಲ ಮಾಡಿದ್ವು, ತುಂಬಾ ಚೆನ್ನಾಗಿ ಮೂಡ್ ಬಂತು. ಕೆಲವೇ ದಿನಗಳಲ್ಲಿ ಹೌದು, ವಿದ್ಯಾರ್ಥಿಗಳು SLC ಇವಾಗ SLC ಮಕ್ಕಳು ಅಂದ್ರೆ ಹಿಡಿಯೋದು ಕಷ್ಟ, ತುಂಬಾ ಕಷ್ಟ ಆಗ್ಬಿಟ್ಟಿದೆ. 100% 100% ಫಲಿತಾಂಶ ತೋಳ್ತಾ ಇದ್ವು. ಇವಾಗ 3-4 ವರ್ಷದಿಂದ ಆಗ್ತಾ ಇಲ್ಲ. ಯಾಕಂದ್ರೆ ಫೋನು, ಈ ಕೊರೋನಾ ಬಂದು ಹೋದ್ಮೇಲೆ ಎಲ್ಲ ಅವಾಗೆಲ್ಲ ಆನ್ಲೈನ್ ಕ್ಲಾಸ್ ಅಂತ ಎಲ್ಲರಿಗೂ ಫೋನ್ ಕೊಟ್ವು. ಅದು ಅವ್ರು ಅಡಿಕ್ಟ್ ಆಗ್ಬಿಟ್ಟವ್ರೆ. ಇವಾಗ ಅದು ಊಟದ ಜೊತೆಲಿ ಫೋನು ಬೇಕು ಇವಾಗ ಮಕ್ಕಳಿಗೆ, ಹಂಗಾಗ್ಬಿಟ್ಟಿದೆ. ಯಾಕಂದ್ರೆ ಈ ಕೊರೋನಾ ಕಾಲದಿಂದ ಸ್ವಲ್ಪ ಕೆಟ್ಟೋಗಿದೆ ಕಾಲ, ಅದನ್ನ ಸರಿಪಡಿಸ್ಕೋಬೇಕು. ಫೋನಿಂದ ಸ್ವಲ್ಪ ಮಕ್ಕಳು ಕೆಟ್ಟೋಗ್ತಾರೆ. ಅದನ್ನೇ ಇವತ್ತು ಸ್ಕಿಟ್ಟು ಮಾಡಿದೀವಿ ಬೇಡ ಅಂತ. ಬಟ್ ಆದ್ರೂ ತೊಂದರೆ ಇದೆ. ಮಕ್ಕಳು ಪರವಾಗಿಲ್ಲ, ಕಷ್ಟಪಟ್ಟು ಓದೋರು ಇದ್ದಾರೆ. ಡಿಸ್ಟಿಂಕ್ಷನ್ ಇವಾಗ ನೋಡಿದ್ರಿ ನೀವು, 96% ಲಾಸ್ಟ್ ಇಯರ್ ನಮ್ದು. ಓದೋ ಮಕ್ಕಳು ಇದ್ದಾರೆ. ಸ್ವಲ್ಪ ಕಷ್ಟಪಟ್ಟು ಹೋದ್ರೆ ಅವ್ರ ಜೀವನ ಅವ್ರು ಕಲ್ಪಿಸ್ಕೋಬಹುದು. ಸಿಬ್ಬಂದಿಗಳು ನೋಡಿ, ನಮ್ ಟೀಚರ್ಸ್ ಅಂದ್ರೆ ನಮ್ಗೆ ಬೆನ್ನೆಲುಬು.
ಅವರು ನಾವು ಹೇಳಿದ್ದನ್ನ ಅನುಸರಿಸ್ಕೊಂಡು ಪಾಲನೆ ಮಾಡೋರು ಅವರು 99% ಮಾಡ್ತಾರೆ, ಏನು ತೊಂದರೆ ಇಲ್ಲ. ಚೆನ್ನಾಗಿದೆ ಮ್ಯಾಚ್. ಥ್ಯಾಂಕ್ ಇವತ್ತು ದಿನ ಲಿಟಲ್ ಏಂಜಲ್ಸ್ ಶಾಲೆ 25 ವರ್ಷಗಳ ವಸಂತಗಳನ್ನ ಪೂರೈಸಿ ಬೆಳ್ಳಿ ಹಬ್ಬವನ್ನು ಆಚರಿಸ್ಕೊಳ್ತಾ ಇದೆ. ಇಲ್ಲಿ ಓದುವಂತ ಮಕ್ಕಳುಗಳು ಬಡವರು ಮತ್ತು ಮಧ್ಯಮ ವರ್ಗ ಸೇರಿದಂತವ್ರು. ಈ ಒಂದು ಶಾಲೆ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂತ ನಿಟ್ಟಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ಬಡವರು ಮತ್ತು ಮಧ್ಯಮ ವರ್ಗದ ಮಕ್ಕಳನ್ನ ಈ ಒಂದು ಶಿಕ್ಷಣದ ಯಶಸ್ವಿಯತ್ತ ಕೊಂಡೊಯ್ತಾ ಇದೆ. ನಾನು ಈ ಶಾಲೆಯಲ್ಲಿ ಓದ್ತಕ್ಕಂಥ ಎಲ್ಲ ಮಕ್ಕಳು ಶುಭವನ್ನು ಹಾರೈಸ್ತೇನೆ. ಅದೇ ರೀತಿಯಲ್ಲಿ ಈ ಒಂದು ಶಾಲೆ ಶತಮಾನೋತ್ಸವವನ್ನು ಕೂಡ ಆಚರಣೆ ಮಾಡಲಿ ಅಂತೇಳಿ ಇವತ್ತು ನಾನು ಹಾರೈಸ್ತೇನೆ. ನಮಸ್ಕಾರ. ನಮಸ್ಕಾರ. ನಾವು ಸುಭಾಷ್ ನಗರ ಗ್ರಾಮಸ್ಥರು. ಹಾಗೆ ನಮ್ಮ ಏರಿಯಾದಲ್ಲಿ ಲಿಟಲ್ ಏಂಜಲ್ಸ್ ಹೈಸ್ಕೂಲ್ ಅಂತ ಸ್ಥಾಪನೆ ಆಗಿ ಇಲ್ಲಿ ಇವತ್ತಿಗೆ 25 ವರ್ಷ ಫಿನಿಶ್ ಆಯಿತು. ಚೆನ್ನಾಗಿ ಯಶಸ್ವಿಯಾಗಿದೆ. ಫಸ್ಟ್ ಬಂದಾಗ 80 ಜನ ಹುಡುಗರಿದ್ದರು, ಇವತ್ತು 900 ಜನ ಸ್ಟೂಡೆಂಟ್ಸ್ ಇದ್ದಾರೆ. ದಿನಪತಿ ಮೇಲೆ ಬೆಳವಣಿಗೆ ಚೆನ್ನಾಗಿ ಆಗ್ತಾಯಿದೆ. ನಾನು ಕೂಡ 17 ವರ್ಷ ಅದೇ ಸ್ಕೂಲಲ್ಲಿ ಕ್ಲರ್ಕ್ ಆ್ಯಂಡ್ ಡ್ರೈವರ್ ಕೆಲಸ ಮಾಡಿದ್ದೀನಿ. ಈಗ ನಾವು ಹಾಸ್ಪಿಟಲ್ ಮ್ಯಾನೇಜ್ಮೆಂಟಿಂದ ಹೋಗಿದ್ವಿ. ಅವ್ರ ಪ್ರತಿ ಫಂಕ್ಷನ್ಗೂ ನಾನು ಬಂದು ಅಟೆಂಡ್ ಆಗೇ ಆಗ್ತೀನಿ. ನಮ್ಮದು ಅಂತ ನಿಂತ್ಕೊಂಡು ನಾವೆಲ್ಲ ಮಾಡ್ತಿದ್ವಿ. ಚೆನ್ನಾಗಿ ಯಶಸ್ವಿಯಾಗಿದೆ. ಇದೇ ಥರ ಇನ್ನು ಮುಂದುವರಿಲಿ ಅಂತೇಳಿ ಆಶಿಸ್ತೀನಿ. Little Angel School, I am teaching maths. Our children has done a very good job. They are practicing every day, and that is why they could give better performance, which all public enjoyed, and we celebrated this 25 years of completion, that is Silver Jubilee, and that was enjoyed by everyone. And we are thankful to all the audience that they made this our evening a great evening, and that what we wanted and we achieved by that evening. Thank you. ಹೆಸರು ಟೀಚರು. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಕಲಾವತಿ ಅಂತ. ಬಿಫೋರ್ ನಾನು ಇಲ್ಲಿ ಸ್ಟೂಡೆಂಟ್ ಆಗಿ ಇದ್ದೆ. ಇವಾಗ ನಾನು ಆ್ಯಸ್ ಎ ಟೀಚರಾಗಿ ಅಪಾಯಿಂಟ್ ಆಗಿದ್ದೀನಿ. ಸೊ ಐ ಆಮ್ ವೆರಿ ಗ್ಲ್ಯಾಡ್ ಟು ಬಿ ಆ್ಯಸ್ ಅ ಸ್ಟಾಫ್ ಹಿಯರ್. ಥ್ಯಾಂಕ್ ಯು. 25 ವರ್ಷದ್ದು ಇದು ಆನಿವರ್ಸರಿ ಆಗುತ್ತೆ. ಏನು ಅನಿಸ್ತಾ ಇದೆ ನಿಮಗೆ? ಸರ್ ಖುಷಿ ಆಗುತ್ತೆ ಸರ್. ಅದೇ ಸೇಮ್ ಸ್ಕೂಲಲ್ಲಿ ಓದಿದ್ದು ಆ್ಯಸ್ ಅ ಟೀಚರ್ ಆಗಿ ಬಂದು ಇಲ್ಲೆಲ್ಲ ನೋಡಿದಾಗ ತುಂಬ ಚೇಂಜಸ್ ಇದೆ ಆ್ಯಂಡ್ ಖುಷಿ ಆಗುತ್ತೆ. ಆ್ಯಂಡ್ ಆಲ್ ಸ್ಟಾಫ್ ಜೊತೆ ನಾನು ಆ್ಯಸ್ ಅ ಟೀಚರ್ ಆಗಿ ಸ್ಟೂಡೆಂಟ್ ಆಗಿ ಇದ್ದು ಹಾಗೆ ಟೀಚರ್ ಆಗಿ ಇವಾಗ ನೋಡಿದಾಗ ಖುಷಿ ಆಗುತ್ತೆ. ಮೀನ್ಸ್ 25 ಇಯರ್ಸ್ವರೆಗೂ ನನ್ನ ಸ್ಕೂಲ್ ಇಷ್ಟು ಬೆಳೆದಿದೆಯಲ್ಲ, ಐ ಫೀಲ್ ಹ್ಯಾಪಿ ಫಾರ್ ದಿಸ್. ಇವತ್ತಿನ ದಿನ ಈವೆಂಟು ಕಲ್ಚರ್ ಆ್ಯಕ್ಟಿವಿಟೀಸ್ ಎಲ್ಲ ಯಾವ ಥರ ಅನಿಸ್ತು? ಸೊ ತುಂಬ ಚೆನ್ನಾಗಿತ್ತು ಸರ್. ತುಂಬ ಖುಷಿ ಆಯಿತು. ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ಪೇರೆಂಟ್ಸ್ ಆಗಲಿ, ಮಕ್ಕಳಾಗಲಿ, ಟೀಚರ್ಸ್ ಆಗಲಿ, ಆಲ್ ದ ಸ್ಟಾಫ್ಸ್ ತುಂಬಾ ಎಂಜಾಯ್ ಮಾಡಿದ್ವಿ. ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ನಿಮ್ಗೆ ಏನು ಅನಿಸುತ್ತೆ ಸರ್? ಏನು ಅನಿಸುತ್ತೆ, ನಾವು ಖುಷಿ ಆಗುತ್ತೆ ಸರ್. ಎಲ್ಲ ಫೆಸಿಲಿಟೀಸ್ ಆಗಲಿ ಏನೇ ಆಗಿರ್ಬೋದು ಎಲ್ಲ ಲೈಕ್ ಒಂದು ಫ್ಲೋ ಆಗಿ ಹೋಗ್ತಾ ಇರುತ್ತೆ. ಸೊ ವಿ ಫೀಲ್ ಕಂಫರ್ಟಬಲ್ ಟು ವರ್ಕ್ ಹಿಯರ್. Good evening everyone. Myself Hajira Tabassum. I am the student of this school, Little Angel English High School. I have completed my studies as 10th standard in this school. Now I am proud to be as a teacher in this school. I am very glad to as a teacher, and this is today we have completed our school as 25th Silver Jubilee year, and we are very glad to do this as an annual function day, and we are very proud to work as a teacher in this school, and I am very happy to work in this school. And it is all the facilities we have in this school. There is no issue, nothing, no rules, regulations, nothing. That is it. We are working here very with a happy and very friendly teachers here. अस्सलाम वालेकुम, मैं आबिद हुसैन। एक्चुअली मेरे बच्चे 10 साल से इसी लिटिल एंजल में पढ़ रहे हैं। माशाल्लाह आज मेरा बड़ा लड़का जेई का इंजीनियरिंग एग्ज़ाम किया, माशाल्लाह अच्छे परसेंट से अच्छे इसमें पास हुआ है। और माशाल्लाह ये स्कूल के एजुकेशन के बारे में कुछ कह नहीं सकते। माशाल्लाह धीरे धीरे बहुत अय्यूब सर इम्प्रूव किए हैं। और माशाल्लाह हम सुभाष नगर के जितने भी हमारे वासी, जो भी मेरे भाई बहन हैं और जो भी बाहर से पढ़ रहे हैं, माशाल्लाह
इस स्कूल की एक इमेज बन चुकी है। माशाल्लाह इतना सोचे नहीं थे जितने आसमान पे छू रही है स्कूल। आज माशाल्लाह इस स्कूल से बहुत सारे कामयाब हो चुके हैं बच्चे, जैसे इंजीनियर हो चुके हैं, डॉक्टर हो चुके हैं। माशाल्लाह ये फाउंडेशन के हिसाब से अयूब सर ने का जितना भी शुक्रिया करें हमको बहुत कम है। माशाल्लाह स्कूल में पढ़ रही कितने साल से? बड़े बेटे SLC ख़त्म करे 3 साल हुआ, 2 साल हुआ। अब उनसे छोटे SLC अभी ना 7th। स्कूल के स्टाफ वाले को क्या कहना चाहिए? क्या भी नहीं, अच्छे प्रिंसिपल भी अच्छे। हाँ बहुत माशाल्लाह, कहीं झूठ बोलना नहीं का तो एडजस्टमेंट में भी कर लेने भी होंगे, कहीं को भी होंगे बहुत अच्छे। हम ना अच्छा सपोर्ट भी करती हैं और पेरेंट्स को भी परवाह नहीं ये करती। सर को उनकी फैमिली को क्या कहना चाहिए? बहुत शुक्रिया था बोलती हूँ, ऐसा उनका इंदा बढ़ाने को जाना उन्होंने कैसा। अब हम सबको भी हेल्प करती हैं कि वैसा दूसरों को भी हेल्प करना। क्या कहते हैं उनकी इतने बच्चों को कर ये कर रही अल्लाह उनकी स्कूल से बच्चे बढ़ रही ऐसा बनना। क्या परफॉर्म करे तुमने? शेकी शेकी। क्या कौन सिखा को दिया डांस पूरा? डांस मास्टर। अयूब सर को क्या कहना चाहिए? स्कूल कैसा है? दूसरा एडमिशन के वास्ते दूसरे बच्चे आए जाके ध्यान देखो। क्या कौन से क्लास में है? कितने बच्चे पढ़ रहे हैं तुम्हारे क्लास? 724। पाशा जी 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 जोर से जरा। जी मेरा नाम सैयद नाहिद पाशा है कौन सी क्लास में? जी अल्हम्दुलिल्लाह 4th स्टैंडर्ड पढ़ रही है और मेरा बेटा है और 8th में पढ़ रहा है। अल्हम्दुलिल्लाह स्कूल कैसा है? स्कूल माशाल्लाह स्कूल का एनवायरनमेंट बहुत अच्छा है, स्टडीज़ अच्छी है और स्टाफ भी अच्छा है। इंशाल्लाह बच्चा इसमें आगे बढ़ने का ये जी। क्या कहना चाहिए जी? यहाँ के स्टाफ को क्या कहना चाहिए? अल्हम्दुलिल्लाह स्टाफ बहुत अच्छा है, कोऑपरेटिव है स्टाफ जी। क्या परफॉर्म करे? क्या नाम तुम्हारा? ध्यान देखो। खुदा मरियम। कौन से क्लास में? 4th स्टैंडर्ड। कितने स्टूडेंट आए हैं? 28। दूसरे बच्चे आए जा क्लास को अच्छा है, अच्छा टीचर पढ़ाती हूँ। बोलो डांस कर लेते ना आप? अल्हम्दुलिल्लाह क्लास में फर्स्ट 100% रिजल्ट जी इंशाल्लाह। हमारे बच्चे इधर अब तक पढ़े थे, गए साल तक, ये साल निकल गए, टीचर हो को पढ़ा लिखी। UKG ये स्कूल में उन्होंने पढ़ो, ये स्कूल में टीचर क्या वो कंप्लीट तुम्हें बोलो, ध्यान रख के बोलो। हमारे 9 पढ़ रही हैं। बुशरात आज उन्होंने स्कूल में मिसों को पढ़ा रही। UKG। हमारे बच्चे 3 बच्चे थे, 3 बच्चे भी ये स्कूल में पढ़ को पूरे निकल गए। तो अयूब सर को क्या कहना चाहते हैं? बच्चे के पीछे मेहनत करते हैं, उनके पीछे मेहनत अच्छा पड़ी, बच्चों के पीछे अयूब सर भी अच्छा, बच्चों को पढ़ाई भी अच्छी है, फैसिलिटी भी अच्छी है, सब भी अच्छा है। तो अयूब सर को शुक्रिया अयूब सर को। ನನ್ನ ಹೆಸರು ಮಾಲಾ. ನಮ್ಮ ಹುಡುಗನ ದೊಡ್ಡವನು ಶಿವನಾಥನ್ 10ನೇ ಕ್ಲಾಸ್ ಮುಗ್ದಿತ್ತು, ಇವಾಗ ಚಿಕ್ಕವನು 10th. ஸ்கூல் எப்படி இருக்கு? நல்லா இருக்குது. என்வாயர்மெண்ட் டீச்சர்ஸ் எல்லாரும் ரொம்ப நல்லவங்க. ரொம்ப ஏதாச்சும்னாக்கா கூப்பிட்டு கரெக்டாக பசங்க படிக்கலைன்னா வந்து சொல்லுங்க அப்படின்னு சொல்லிட்டு அக்கறையாக சொல்லுவாங்க வர வச்சு. கொஞ்சம் ಜೋರ ಮಾತಾಡ್ಬೇಕಾ? ನಮ್ಮ ಮಕ್ಕಳು 3 ಜನನೇ ಇಲ್ಲೇ ಓದಿರೋದು ಲಿಟಲ್ ಏಂಜಲ್ನಲ್ಲಿ. ನಮ್ಮ ಯಜಮಾನರು ಈ ಸ್ಕೂಲೆಲ್ಲ ಕಟ್ಟಿದ್ದಾರೆ, ಮತ್ತು ಪ್ರಿನ್ಸಿಪಾಲ್ ಮ್ಯಾಮ್ ಎಲ್ಲ ತುಂಬ ಒಳ್ಳೆಯವರು. ಏನೇನ ಕಟ್ಟೋಕ್ಕಾಗಿಲ್ಲ ಅಂದರೆ ಅವರು ಅಡ್ಜಸ್ಟ್ ಮಾಡ್ಕೊಳ್ತಾರೆ, ಸಪೋರ್ಟ್ ಮಾಡ್ತಾರೆ, ತುಂಬ ಸಪೋರ್ಟ್ ಮಾಡ್ತಾರೆ. ಮತ್ತು ತುಂಬ ವರ್ಷದಿಂದ ನಡೆಯುತ್ತೆ, ಚೆನ್ನಾಗಿ ಮಾಡ್ತಾಯಿದ್ದಾರೆ. ನಮ್ಮ ಹೆಸರು ಗೋಪಾಲಕೃಷ್ಣ ಅಂತ. ಶ್ರೇಯಾ ವಿತ್ ಪೂಜಿತ್ ಅವ್ರ ಪೇರೆಂಟ್ಸು, ಅವರು ನಮ್ಮ ಮಕ್ಕಳು LKGಯಿಂದನೂ ಲಿಟಲ್ ಏಂಜಲ್ ಸ್ಕೂಲ್ನಲ್ಲೇ ಓದ್ತಾ ಇರೋದು. ಒಳ್ಳೆ ಸಪೋರ್ಟ್ಸ್ ಇದೆ ಮತ್ತು ಸ್ಕೂಲಲ್ಲಿ ಒಳ್ಳೆ ಒಂದು ಟೀಚಿಂಗ್ಸ್ ಇದೆ. ಮತ್ತು ಇವತ್ತು ನಮ್ಮ ದೊಡ್ಡ ಮಗಳು ಫಸ್ಟ್ ಇಯರ್ PCMB ಮಾಡ್ತಾ ಇದ್ದಾರೆ, ಎಮರಾಲ್ಡ್ ಎಜುಕೇಷನಲ್ಲಿ ಸೈನ್ಸ್ ಸ್ಟೂಡೆಂಟ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಪೂಜಿತನೂ ಅಷ್ಟೇ ಇವಾಗ ಒಳ್ಳೆ ರ್ಯಾಂಕ್ ಸ್ಟೂಡೆಂಟಾಗಿ ಬರ್ತಾ ಇದ್ದಾರೆ. ಅದರಿಂದ ಲಿಟಲ್ ಏಂಜಲ್ ಸ್ಕೂಲ್ ಅಂದರೆ ಸುಭಾಷ್ ನಗರಕ್ಕೆ 2000ನಲ್ಲೇ ಓಪನ್ ಆಯಿತು ಅದು. ನಾವು ಅವರೆಲ್ಲ ಎಷ್ಟು ಅದಕ್ಕೆ ಶ್ರಮ ಪಟ್ಟಿದ್ದೀವಿ ಅಂತ ನಮಗೂ ಚೆನ್ನಾಗಿ ಗೊತ್ತಿದೆ.
ಆದ್ರಿಂದ ಸ್ಕೂಲಲ್ಲಿ ಇವತ್ತಿಗೂ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ತುಂಬ ಮುಂದೆನೂ ಇನ್ನೂ ಈ ಸಂಸ್ಥೆ ಚೆನ್ನಾಗಿ ಬೆಳೀಲಿ ಅಂತ ನಾವು ಭಗವಂತನಲ್ಲಿ ಆಶೀರ್ವದಿಸ್ತೀವಿ.